ಓಕೆ, ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದ್ ಕಡೆಗೆ ಇಟ್ಕೊಂಡ್ಬಿಡು. ಇದೇನಾ ಹಿಂಗೆನಾ? ಹಾಕಿರೋ ಜಡೆನ ನಾವು ಸ್ವಲ್ಪ ಲೂಸ್ ಮಾಡಿ ಎಳಿತಾ ಇದ್ದೀನಿ. ನಾನು ಎಲ್ರಿಗೂ ತಲೆ ಕೊಡೋಳ. ಊಟ ಬಿಟ್ಟು ನಿನ್ನ ಎತ್ಕೊಂಡ್ಬಿಟ್ರಾ? ಅದೊಂದು ಕೆಲಸ ಮಾಡ್ಬೋದು, ಇದಕ್ಕೆ ಎಷ್ಟಿದೆ ಅಷ್ಟಕ್ಕೆ ಮಾಡು. ಇನ್ನ ಶಾರ್ಟೇಜ್ ಆದ್ರೆ ಆರ್ಡರ್ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಹೋಗ್ತಾ ಇದೆ ನೋಡು. ಆಕ್ಟರ್ ಆಗಿತ್ತು. ಏ ಅಲ್ಲ ವರುಣ್, ಇಷ್ಟು ನೀನೇ ಹೆಚ್ಕೊಂಡೆಲ್ಲ ಮಾಡ್ದಿಲ್ಲ? ಎಲ್ಲ A to Z ಅಕ್ಕ ನಾನೇ. ಹೌದೇನಾ? ನಾನೇನ್ ಮಾಡ್ದೆ ಹಾಗಾದ್ರೆ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನನ್ನ ಕಸಿನ್ಸ್ ಜೊತೆ ಇದ್ದೀನಿ. ಸೊ ಆಲ್ರೆಡಿ ನೀವು ಸಾಕಷ್ಟು ಜನನ ನೋಡಿದೀರಾ ಇದರಲ್ಲಿ. ವರುಣ್ ಇವನು ನನ್ನ ಚಿಕ್ಕಮ್ಮನ ಮಗ, ನನ್ನ ತಮ್ಮ. ನೇಹ ಇವನ್ ಹೆಂಡತಿ. ಅನನ್ಯ ನೋಡಿದೀರಾ, ಕಾರ್ತಿಕ್ ಹೆಂಡತಿಯವಳು. ಕಾರ್ತಿಕ್ ಇನ್ನೂ ಬಂದಿಲ್ಲ. ರಕ್ಷಿತಾ ಆತ್ರ ಏನ್ ಹೆಂಡತಿ, ಆತ್ರ ಏನೋ ಬಂದಿಲ್ಲ. ಸೊ ಏನಕ್ಕೆ ನಾವಿವತ್ತು ಆಕ್ಚುಲಿ ನಮ್ಮ ಕಸಿನ್ ಮನೆ ಅಂತ ಹೇಳಿದ್ರೆ ವರುಣ್ ಅವ್ರ ಮನೆ, ವರುಣ್ ನೇಹ ಮನೆಗೆ ಬಂದಿದೀವಿ. ಅಂಡ್ ಫಸ್ಟ್ ಟೈಮ್ ನಾವು ವರುಣ್ ಮತ್ತೆ ನೇಹ ಮನೆಗೆ ಬರ್ತಿರೋದು. ಹೊಸದಾಗಿ ಮದ್ವೆ ಆಗಿಲ್ಲ, 2 ವರ್ಷ ಆಗ್ತಾ ಬಂತೆ ನೋಡಿ ಮದ್ವೆಗೆ. 1.5 years ಆಯ್ತು. ಸೊ ಬಟ್ ಹೊಸದಾಗಿ ಮನೆ ತಗೊಂಡಿದ್ದಾರೆ. ಸೊ ಅಫಿಷಿಯಲ್ ಆಗಿ ಇವತ್ತು ಫಸ್ಟ್ ಬರ್ತಿದೀವಿ. ಕಂಗ್ರಾಚುಲೇಷನ್ಸ್ ಅಂತ ಸ್ಕ್ರೀನ್ ಅಲ್ಲೂ ಹೇಳ್ತಾ ಇದ್ದೀನಿ ನಾನು. ಸೊ ಇವತ್ತು ವೆರಿ ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ ಆಕ್ಚುಲಿ ನನ್ನ ತಮ್ಮ ಅಡುಗೆ ಮಾಡೋ ಅಂತದನ್ನ ರುಚಿ ನೋಡೋ ಅಂತ ಸೌಭಾಗ್ಯ. ಅದೇನು ಸೌಭಾಗ್ಯವೋ ದುರ್ಭಾಗ್ಯವೋ ನನಗೆ ಗೊತ್ತಿಲ್ಲ. ಏನಂತೇಳಿ ಚೆನ್ನಾಗ್ ಮಾಡ್ತಾನ ಪಾಪ. ಇನ್ನೇನ್ ಬರ್ತಾರ ನೋಡು, ಅನ್ಲೇಬೇಕು. ಟ್ರೈನ್ ಮಾಡಿದೀನಿ, ಏನ್ ಕೇಳಿದ್ರು ಚೆನ್ನಾಗಿದೆ ಅಂತ ಹೇಳು ಅಂತ. ನೋಡಿದ್ಯಾ, ಟ್ರೈನ್ ಮಾಡ್ಬಿಟ್ಟಿದ್ಯಾ. ಹಂಗಿದ್ರೆ ಫ್ಯಾಕ್ಟ್ ಹೇಳಿ, ನಿಜವಾಗ್ಲೂ ಚೆನ್ನಾಗ್ ಮಾಡ್ತೀಯ. ಇವಾಗ ತಿಂತಿರಲ್ಲ, ನಿಮ್ಗೆ ಗೊತ್ತಾಗುತ್ತೆ ಅದು. ಓಕೆ, ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿದ್ಯಾ ನಿಮ್ಗೆ? ಇವ್ರು ಎಲ್ಲರಿಗೂ ತುಂಬಾ ಫೇವ್ರೇಟ್ ಏನಂದ್ರೆ ಮೇಘನಾಸ್ತು ಬಿರಿಯಾನಿ, ವೆಜ್ ಬಿರಿಯಾನಿ ಅಫ್ಕೋರ್ಸ್. ಅದರಲ್ಲಿ ಪನ್ನೀರು ಮತ್ತೆ ಆಲೂ ಬರುತ್ತಲ್ಲ, ಮಶ್ರೂಮ್. ಓಕೆ, ಪನ್ನೀರು ಮಶ್ರೂಮ್ 2 ಮಾಡ್ತಿದ್ದೀಗ. ಸೂಪರ್. ನನಗೆ ಗೊತ್ತಿಲ್ಲ 2 ಮಾಡ್ತಿದ್ದಾನೆ ಅಂತ. ಮೇಘನಾ ಬಿರಿಯಾನಿಗಿಂತ ಚೆನ್ನಾಗಿ ಮಾಡ್ತಾನಂತೆ ಈ ನಮ್ಮ ವರುಣ್. ಸೊ ಇದು ವರುಣ್ಸ್ ಬಿರಿಯಾನಿ. ಹೇಗಿರುತ್ತೆ ಏನು ಅಂತ ತಿಂದ ಮೇಲೆ ನಿಜವಾಗ್ಲೂ ಹೇಳ್ತೀನಿ, ಆಯ್ತಾ ನಾನು. ಬಟ್ ಎಸ್, ಸೊ ಫಸ್ಟ್ ಟೈಮ್, ವೆರಿ ಫಸ್ಟ್ ಟೈಮ್ ಆಫ್ಟರ್ ಸೋ ಮೆನಿ ಇಯರ್ಸ್ ಟ್ರೈ ಮಾಡ್ತಾ ಇದೀವಿ. ನೀನ್ ತಿಂದಿದ್ದೇನೆ ವರುಣ್ ಮಾಡಿರೋದು? ವರುಣ್ ಮಾಡಿರೋ ತಿಂದಿಲ್ಲ. ನೀನು ರಕ್ಷು? ಇಲ್ಲ, ಯಾರು ಇಲ್ಲ. ರಕ್ಷಿ ತಿಂದಿದ್ಯಲ್ಲ, ಮಸಾಲೆ ದೋಸೆ ಮಾಡ್ಕೊಟ್ಟಿದ್ದ. ಮಸಾಲೆ ದೋಸೆ ಹಿಟ್ಟು ಹಾಕದ್ ನಾನು. ದೋಸೆ ಮಾಡೋದ್ ಲೆಕ್ಕ ಬರಲ್ಲ. ನಾವಂತೂ ಕ್ಯೂರಿಯಸ್. ಸ್ಕ್ರಾಚ್ ಎಲ್ಲ ಮಾಡೋದಿದೆಯಲ್ಲ, ಮಸಾಲೆ ಎಲ್ಲ ಹಾಕಿರೋದು, ಅದು ಲೆಕ್ಕ. ಸೊ ಇವತ್ತು ಆ ಲೆಕ್ಕ ಚುಕ್ತ ಆಗುತ್ತೆ. ಬನ್ನಿ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಮೇಘನಾಸ್ ಬಿರಿಯಾನಿಗಿಂತ ಸೂಪರ್ ಆಗಿರೋ ಫುಲ್ ಫಂಬಲ್ ಆಗ್ಬಿಟ್ಟೆ. ಮೇಘನಾಸ್ ಬಿರಿಯಾನಿಗಿಂತ ಸೂಪರ್ ಆಗಿರೋ ಬಿರಿಯಾನಿನ ವರುಣ್ ಮಾಡ್ತಾನಂತೆ. ಅಡಿಗೆ ಮನೆಗೆ ಹೋಗಿ ಚೆಕ್ ಮಾಡ್ಬಿಡ ಬನ್ನಿ. ಓಕೆ, ಈಗ ಮೇಘನಾಸ್ ಬಿರಿಯಾನಿಗಿಂತ ಚೆನ್ನಾಗಿರೋ ಬಿರಿಯಾನಿ ಮಾಡೋದಕ್ಕೆ ವರುಣ್ ಅವರ ಅಡಿಗೆ ಮನೆಗೆ ಬಂದಿದ್ದೀವಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ಬಿಡ್ತೇವೆ ಒಂದೊಂದೇ. ಓಕೆ, ಫಸ್ಟ್ ಸ್ಪೈಸಸ್. ಚಕ್ಕೆ, ಸ್ಟಾರ್ ಅನೀಸ್, ಇದು ಏಲಕ್ಕಿ, ಇದು ಲವಂಗ, ಪಲಾವ್ ಎಲೆ, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಫ್ರೆಶ್ ಕ್ರೀಮ್. ಓಹೋ, ಕ್ರೀಮ್ ಎಲ್ಲ ಹಾಕ್ತಿದ್ಯಾ? ಇದು ಚೆನ್ನಾಗಿದೆ ನೋಡಿ ಮಸಾಲೆ ಡಬ್ಬ. ಅಯ್ಯೋ ಎತ್ಕೊಡು, ಚೆನ್ನಾಗಿದೆ. ಓ ನೈಸ್, ವೆರಿ ನೈಸ್. ಸೊ ಇದರಲ್ಲಿ ಏನೇನು ಹಾಕ್ತೀಯಾ? ಓಪನ್ ಮಾಡಿ. ಓಕೆ, ಇದರಲ್ಲಿ ಚಿಲ್ಲಿ ಪೌಡರ್, ಗರಂ ಮಸಾಲಾ ಪೌಡರ್ ಅಂಡ್ ಅರಿಶಿನ ಅಷ್ಟೇ. ಧನಿಯಾ ಎಲ್ಲ ಏನು ಬೇಡವಾ? ಇಲ್ಲ. ಓಕೆ, ಸರಿ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಒಂದಿದೆ, ಸ್ವಲ್ಪ ಉದ್ದುದ ಹೆಚ್ಕೊಂಡಿರೋದು ಒಂದಿದೆ, ಬಾಸ್ಮತಿ ಅಕ್ಕಿ ನೆನೆಸಿರೋದು, ಹಸಿಮೆಣಸಿನ್ಕಾಯಿ, ಪನ್ನೀರು, ಮೊಸರು, ಟೊಮೆಟೊ, ಮಶ್ರೂಮು, ಪುದೀನ, ಕೊತ್ತಂಬರಿ ಸೊಪ್ಪು. ಏ ಅಲ್ಲ ವರುಣ್, ಇಷ್ಟು ನೀನೇ ಹೆಚ್ಕೊಂಡೆಲ್ಲ ಮಾಡ್ದಿಲ್ಲ? ಎಲ್ಲ A to Z ಅಕ್ಕ ನಾನೇ. ಹೌದೇನಾ? ನಾನೇನ್ ಮಾಡ್ದೆ ಹಾಗಾದ್ರೆ? ಪಾಪ ಎಲ್ಲ ನೀನ ಮಾಡಿರೋದು. ಮತ್ತೆ ನೋಡಿದ್ಯಾ, ಚೆನ್ನಾಗಿ ಟ್ರೈನ್ ಮಾಡ್ಕೊಂಡ್ಬಿಟ್ಟಿದ್ಯಾ ಕಣ. ಪಾಪ ಅಸಿಸ್ಟೆಂಟ್ ಕೆಲಸ ಮಾಡಿದಂತೆ. ಬಟ್ ನಮ್ಮ ಮೇನ್ ಶೆಫ್ ರೆಡಿ ಇದಾರೆ ಅಲ್ವೇನಾ? ಎಲ್ಲ ಮಾಡ್ಕೊಟ್ರೆ ಮಾಡ್ತೇನೆ. ಮಾಡ್ಲಿಲ್ಲ ಅಂದ್ರೆ ಸೈಲೆನ್ಸ್, ಸೆಕೆಂಡ್ ಮೌನ. ಎನಿವೇಸ್, ಇವಾಗ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಸೊ ಈಗ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಫಸ್ಟ್ ಸ್ಟವ್ ಆನ್ ಮಾಡ್ತೀನಿ. ವೆರಿ ಗುಡ್, ಪರವಾಗಿಲ್ಲ. ಫಸ್ಟ್ ಸ್ಟೆಪ್ ನೀಟಾಗಿ ಹೇಳಿದೆ. ಸ್ಟವ್ ಹಚ್ಚಿ ಬಾಣ್ಲೆ ಇಟ್ಟು ಎಣ್ಣೆನಾ? ಎಣ್ಣೆ. ಓಕೆ, ಎಲ್ಲ ಫ್ರೈ ಮಾಡ್ಕೊಳ್ತೀಯ ಹೇಗೆ ಇವಾಗ?
ಹಾ ಫಸ್ಟ್ ಸ್ಪೈಸಸ್ ಮತ್ತೆ ಆನಿಯನ್ ಫ್ರೈ ಮಾಡ್ಬೇಕು. ಸೊ ಫಸ್ಟ್ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಆಗ್ಲಿ ಅದು. ವರುಣ್, ನೀ ಯಾವಾಗ್ಲೂ ಅಡ್ಗೆ ಮಾಡೋದನ್ನ ಕಲ್ತಿದ್ದು ಮದ್ವೆ ಆದ್ಮೇಲೆ? ಏನಿಲ್ಲ ಅಕ್ಕ, ನಂದು ಮೊದ್ಲಿಂದಾನು ಒಂದ್ ಚೂರು ಬರ್ತಿತ್ತು. ನೋಡ ನಿಮ್ ಭಾವ ಆ ಕಡೆ ತಿರ್ಗ್ಬೇಕು. ಮದ್ವೆ ಆದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು. ಅದು ಹೆಂಡತಿನ ಹೊಲ್ಸಕ್ಕೋಸ್ಕರನ ನಾಚ್ಕೊಳ್ತೇವೆ. ಕರೆಕ್ಟ್. ರಕ್ಷಿತಾ, ನೀನು ಆತರ ಅಡ್ಗೆ ಮಾಡ್ತಾರಮ್ಮ? ಇಲ್ಲ ಅಕ್ಕ, ನಾವೇ ಮಾಡ್ಬೇಕು. ಅತ್ತೆ ಮಾಡ್ಕೊಡಲ್ಲ ಆತರ ಹೆಂಗ್ ಬರಲ್ಲ ನೀನೇ ಅಡ್ಗೆ? ಬರಲ್ಲ. ನಿಜವಾಗ್ಲೂ ಬರಲ್ವಾ? ನಿಜವಾಗ್ಲೂ ಬರಲ್ಲ. ಅಯ್ಯೋ, ಹಂಗಿದ್ರೆ ಅವ್ರ ಕೈಲಿ ಅಡ್ಗೆ ಮಾಡಿಸ್ಬೇಕು. ಆದ್ರೆ ನೀನೇನು ಮತ್ತೆ ಮಾಡ್ತಾರೆ ಬಿಡು, ಮತ್ತೆ ಚೆನ್ನಾಗಿ ಮಾಡ್ತಾರೆ. ನೀನು ಇವಾಗ ಕಲಿತಿದ್ದಾಳೆ, ಏನೋ ಫುಲ್ಲು ಏನೋ ಪ್ರೋಟೀನ್ ಮಾಡ್ಕೊಡ್ತಿದ್ದಾಳಂತೆ ಇವಾಗ ಕಾರ್ತಿಕ್ಗೋಸ್ಕರ. ಅಲ್ಲ, ಕಾರ್ತಿಕ್ ಒಳ್ಳೆ ಶೆಫ್ ಅಂತ ನಿಮ್ಗೆ ಗೊತ್ತಲ್ಲ. ಲಾಸ್ಟ್ ಟೈಮ್ ನೀವೇ ಮಾಡಿದ್ರೆ ಕಾರ್ತಿಕ್ ಬಿರಿಯಾನಿ ಮಾಡಿರಲ್ಲ, ಆಕ್ಚುಲಿ ಮಶ್ರೂಮ್ ಬಿರಿಯಾನಿ ಸಖತ್ತಾಗಿತ್ತು. ಮಶ್ರೂಮ್ ಬಿರಿಯಾನಿ ಬಟ್ ಮಾಡೋಣ ಅಮಾವಾಸ್ಯೆಗೆ ಒಂದಿನ, ಹುಣ್ಣಿಮೆ ಒಂದಿನ, ಪರವಾಗಿಲ್ಲ ಅಂದ್ರೆ ಚೆನ್ನಾಗಿ. ಇವಳು ಅಷ್ಟೇ ಅಮಾವಾಸ್ಯೆಗೆ ಒಂದಿನ ಜಾಸ್ತಿ ಮಾಡ್ತೀನಿ ನೋಡಿ. ನಾವ್ ಟ್ರೈ ಮಾಡಿದೀವ, ನಾನಂತೂ ತಿಂದಿಲ್ಲ. ನೀನ್ ಮಾಡಿರೋದು. ಬನ್ನಿ ಇವಾಗ ಶೂಟಿಂಗ್ ನೀವು ಟೈಮ್ ಮಾಡ್ಕೊಂಡು. ಸೊ ನಂದೊಂದು ನಾಳೆ ಪಕ್ಕ ಪ್ರೋಟೀನ್ ರಿಚ್ ಫುಡ್. ಸೊ ಜಿಮ್ಗೆ ಹೋಗೋರ್ಗೆಲ್ಲ ಯೂಸ್ ಆಗುತ್ತೆ. ಜಿಮ್ ಹೋಗ್ದೇ ತಿನ್ಬೋದು. ಅವ್ರಿಗೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಕರೆಕ್ಟ್. ಏನ್ ಮಾಡ್ತಾ ಇದೀಯೋ? ಎಣ್ಣೆ ಬಿಸಿ ಕಾಯ್ತಾ ಇದೆಯಾ? ಓಕೆ. ನಿಮ್ಮ ಮಾವ ಅಬೌಟ್ ಟರ್ನ್ ಹೇಳ್ತಾ ಇದ್ದಾರೆ. ಆಯಿಲ್ ಬಿಸಿ ಆದ್ಮೇಲೆ ತೋರ್ಸೋಣ. ಅವರೇ ಫುಲ್ಲು ಇಲ್ಲಿಂದ ನೋಡಿ, ಫುಲ್ ಕಾಲಿಂದ ಅದು. ಎಸ್, ಇದು ಪ್ರಶಾಂತ್. ನೀವ್ ಅಡ್ಗೆ ಮಾಡ್ತೀರಾ? ಸಕ್ಕತ್ತಾಗಿ ಮಾಡ್ತಾರೆ. ಚೆನ್ನಾಗ್ ಮಾಡ್ತಾರೆ. ಅವ್ರೊಂಥರ ಎಲೆ ಮರೆಕಾಯಿ ಕಾಯಿಗಳು ನಾವು ತೋರಿಸ್ಕೊಡಲ್ಲ. ಅರೆ ತುಂಬಾ ಟ್ಯಾಲೆಂಟ್ ಇದೆ. ಇಲ್ಲಪ್ಪ. ಹೌದು ನೋಡಿ, ಈ ಒಂದು ಇದರಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತಾ ಇದೀನಿ. ಪ್ರಶಾಂತ್ದು ಸೆಪರೇಟ್ ಆಗಿ ಕುಕಿಂಗ್ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ ನಾನು. ಯಾರ್ಯಾರು ಎಸ್ ಅಂತ ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಆ ವಿಡಿಯೋಸ್ ನೋಡಕ್ ಇಷ್ಟಪಡ್ತೀರಾ ಅಂತ ಜಾಸ್ತಿ ಕಮೆಂಟ್ ಮಾಡಿ. ಎಸ್ ಅಂದ್ರೆ ಪ್ರಶಾಂತ್ ಕೈಲಿ ಕುಕ್ ಮಾಡಿಸ್ತೀನಿ ನಾನು. ಇಲ್ಲೇ ಓಟ್ ಸಿಕ್ಬಿಟ್ಟಿದೆ ನನಗೆ. ಇಲ್ಲೇ ಓಟ್ ಸಿಕ್ಬಿಟ್ಟಿದೆ. ಪ್ರಶಾಂತ್ ಕೈಲಿ ಕುಕ್ ಮಾಡಿಸ್ತೀನಿ. ಓಕೆ, ಏನಾದ್ರು ಹಾಕ್ಬಿಟ್ಟಿರಾ? ಇಲ್ಲ. ಓಕೆ, ಏನಾದ್ರು ತೆಗ್ದಿಟ್ಕೊಂಡಿದ್ದ? ನಾನು ಎಷ್ಟೆಷ್ಟು ತೆಗ್ದಿಟ್ಕೊಂಡಿದ್ಯಾ? ಓಕೆ, ಒಂದು 5-6 ಲವಂಗ, ಒಂದು 2 ಸ್ಟಾರ್, 4-5 ಏಲಕ್ಕಿ, ಒಂದು ಚಕ್ಕೆ. ಸೊ ಈಗ ಆಯಿಲ್ ಬಿಸಿ ಆಗಿದೆ. ಈ ಸ್ಪೈಸಸ್ ಒಂದೊಂದೇ ಹಾಕೊಳ್ಳೋಣ. ಫಸ್ಟ್ ಏಲಕ್ಕಿ, ಆಮೇಲೆ ಲವಂಗ, 2 ಸ್ಟಾರ್ ಅನೀಸ್, ಮತ್ತೆ ಚಕ್ಕೆ 1 ಪೀಸು, ಮತ್ತೆ ಒಂದು ಪಲಾವ್. ಅವರೆಲ್ಲ ಏನು ಜಡ್ಜಸ್ ಅಥವಾ ಆಡಿಯನ್ಸ್? ವೇಟಿಂಗ್ ಫಾರ್ ತಿಂದ ಮೇಲೆ ಕರೆಕ್ಟ್ ಆಗಿ ಇರಬೇಕು. ಆಯ್ತಾ? ಸೊ ಇದು ಮೇಘನಾಸ್ ಬಿರಿಯಾನಿ. ಓಕೆ, ಇದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ. ಇದು ಎಷ್ಟು ಈರುಳ್ಳಿ? ಇದು 4-5 ಚಿಕ್ಕ ನೇಹ ಎಷ್ಟು ಈರುಳ್ಳಿ? ಒಂದು 5-6 ಇದೆ. ನಂಬರ್ ಕರೆಕ್ಟ್ ಆಗಿ ಹೇಳಿರೋದು ನೋಡಿ. ನಾನು ಕರೆಕ್ಟ್ ಆಗಿ ನಿಂತ್ಕೊಂಡು ಫ್ರೈ ಮಾಡ್ಕೊಳಕ್ಕೆ ಇದೆಯಾ ಅಲ್ಲಿ? ಹೇಗೆ ಇವಾಗ ಇದು ಗೋಲ್ಡನ್ ಬ್ರೌನ್ ಆಗ್ಬೇಕಾ ಏನ್ ಬೇಡವಾ? ಇದು ಒಂದ್ ಸ್ವಲ್ಪ ತುಂಬಾ ಗೋಲ್ಡ್ ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಓಕೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಸಾಕು. ಓಕೆ, ನೀನು ಹೇಳ್ತಾರೆ ನಾನು. ಇವಳಿಗೆ ಮೇಘನಾಸ್ ತುಂಬಾ ಇಷ್ಟ, ನಿನಗೂ ಮೇಘನಾಸ್ ತುಂಬಾ ಇಷ್ಟ ಅಲ್ಲ? ನೇಹಂಗ ಅಷ್ಟು ಇಷ್ಟ ಇಲ್ಲ. ಬಟ್ ನನ್ನ ಕಸಿನ್ಸ್ ಮೆಜಾರಿಟಿ ಅವ್ರಿಗೆಲ್ರಿಗೂ ಮೇಘನಾಸ್ ಬಿರಿಯಾನಿ ತುಂಬಾ ಇಷ್ಟ. ಸೊ ಹಾಗಾಗಿ ಅದನ್ನ ತಿಂದು ಎಷ್ಟು ತಿಂದಿದ್ದಾರೆ ಅಂದ್ರೆ ಮನೇಲೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿರೋದು ಈ ರೆಸಿಪಿನ. ಸೊ ತಿನ್ಬಿಟ್ಟು ನಾನು ಮೇಘನಾಸ್ ಟ್ರೈ ಮಾಡಿದೀನಿ. ಸೊ ತಿನ್ಬಿಟ್ಟು ಎಷ್ಟು ಕ್ಲೋಸ್ ಆಗಿದೆ ಮೇಘನಾಸ್ಗೆ ಅನ್ನೋದನ್ನ ಹೇಳ್ತೀನಿ. ಓಕೆನಾ? ನಮ್ಮ ಅಜೆಂಡಾ ಏನಂದ್ರೆ ಇವತ್ತು ಇವ್ರು ತಿಂದವರೆಲ್ಲ ಮೇಘನಾಸ್ಗಿಂತ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ಬೇಕು. ಹೇಳ್ಬೇಕು ಅಲ್ಲ ಕಣೋ, ಆತರ ಮಾಡ್ಬೇಕು ನೀನು. ನಾವು ಹೇಳೋದಲ್ಲ, ಮಾಡ್ತೀವಿ, ನೀವು ಹೇಳ್ತೀರಾ. ಕರೆಕ್ಟ್. ಓಕೆ, ಇವಾಗ ಈರುಳ್ಳಿ ಆಗಿದೆ ಅಲ್ವೇನಾ? ಈರುಳ್ಳಿ ಆಗಿದೆ. ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನಾ? ಸಾಕಷ್ಟೇ ಹಾಕಿದ್ರೆ ಓಕೆ. ಸೊ ಮೇ ಬಿ ಒಂದು 2 ಟೀ ಸ್ಪೂನ್ ಫುಲ್. ಒಂದು 2 ಸ್ಪೂನ್. ಯಾಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ. ಕರೆಕ್ಟ್. ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅನ್ನೋ ಹಾಗೆ ಕ್ವಾಂಟಿಟಿಗೆ ತಕ್ಕಂಗೆ ಇಂಗ್ರೀಡಿಯೆಂಟ್ಸ್ ಅಲ್ವೇನಾ? ಕರೆಕ್ಟ್. ಪಾಪ ನೋಡಿರ್ಲಿ ಹುಡುಗಿ ಎಷ್ಟು ಕಷ್ಟಪಟ್ಟಿಲ್ಲ, ಕೆಲಸ ಮಾಡ್ತಾ ಇದೆ.
ಬಿಹೈಂಡ್ ದ ಕ್ಯಾಮ್ರಾ ಸೀಟ್ಸ್ ಇಲ್ಲ ಬಿಹೈಂಡ್ ದ ಕ್ಯಾಮ್ರಾ ಇಲ್ಲ ನೀನು ಇವತ್ತು ಡಾಕ್ಯುಮೆಂಟ್ ಆಗ್ತಿದ್ದೀನಿ ನೀನು ಪರಿಚಯ ಕಷ್ಟ ಇಲ್ಲ ಗುಡ್ ವರುಣ್ ಏನ್ ಒಳಗೆ ನಗ್ತಾ ಇದೆಯಾ ವರುಣ್ ಏನೋ ಒಂದು ದಿವಸ ಮಾಡಿ ಕ್ಯಾಮ್ರಾ ಮುಂದೆ ಮಾಡ್ತಾ ಇದಾರೆ ಅಂತ ವರುಣ್ ನಾನಿದೀನಿ ನಿನ್ ಜೊತೆಗೆ ಯಾವತ್ತೊಂದಿನ ವರುಣ್ ದಾನೆ ಅದ ಏನು ಯಾವತ್ತೊಂದಿನ ಮಾಡ್ತಾ ಇದಾರೆ ಎಂದಿದ್ದು ನೇಹ ಅದು ವರುಣ್ ಸುಳ್ಳು ವರುಣ್ ಕಷ್ಟ ಪಡ್ತಾ ಇರೋದು ನನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ಬಂತು ಒಳ್ಳೆ ಪವರ್ ಬಂತು ಸಾಕತ್ತು ರುಚಿ ಏನಾರು ಮಾಡಿದ ತಕ್ಷಣ ಚುರುಕ್ ಅನ್ಬಿಡ್ತು ನೋಡಿ ಪಕ್ಕ ನೀವ್ ದಿನ ಮಾಡ್ತೀರಾ ಒಂದಿನ ಚುರುಕ್ ಕಾಣದೇ ಇಲ್ಲ ಅದು ಸೈಲೆಂಟ್ ಆಗಿ ನಾರಾಯಣ ನಾರಾಯಣ ಕೆಲಸ ಮಾಡಿದೆ ನೋಡಿದ್ರಾ ವರುಣ್ ಹೇಳು ವರುಣ್ ನೀನು ನಾನು ಕಷ್ಟ ಪಡ್ತೀನಿ ಅಂತ ಬೇಡ ಅಂತ್ಯಾ ಬಿಡಿ ಯಾಕೆ ಸುಮ್ಮನೆ ನಮ್ ಬಗ್ಗೆ ನಾವ್ ಹೇಳ್ಕೊಳ್ಳೋದು ಯಾಕೆ ಕರೆಕ್ಟ್ ಯು ಆರ್ ರೈಟ್ ಗಂಟೆಗೆ ತಕ್ಕ ಬೊಂತೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ನೋಡ ಇನ್ನೂ ಬರ್ತಾರೆ ಇನ್ನೊಂದ್ ಇಬ್ರು ಮೂರ್ ಜನ ಬರ್ತಾರೆ ಟೀಮ್ಗೆ ಇನ್ನು 2-3 ಜನ ಹೌದು ಇನ್ನು ಯಾರ್ಯಾರು ಬರೋರಿದ್ದಾರೆ ಗೊತ್ತಾ ಕಾರ್ತಿಕ್ ಆತ್ರೇಯ ನಿಖಿಲ್ ಅರ್ಪಿತಾ ಪೂಜಾ ಉದಯ್ ಇಷ್ಟು ಜನ ಬರ್ಬೇಕು ಮಿಸ್ಸಿಂಗು ರಜನಿ ಮೋಹನ್ ಪವನ್ ನಿತ್ಯ ಪ್ರವೀಣ್ ಶಿಲ್ಪ ತೇಜಸ್ ಇಷ್ಟು ಜನ ಮಿಸ್ಸಿಂಗ್ ಲಿಸ್ಟ್ ಇದಾದ್ಮೇಲೆ 1 ಟೀ ಸ್ಪೂನ್ ಹಳದಿ ಹಾಕೋಣ ಅಂದ್ರೆ ಅರಿಶಿಣ ಸಾಕು ಸಾಕಾ ಇನ್ಯಾವ್ದು ಸ್ಪೈಸಸ್ ಹಾಕಬೇಕಾ ಹಾಕ್ಬೇಕು ಇದು ಒಂಚೂರು ಇನ್ನೊಂಚೂರು ಬೆಳ್ಳುಳ್ಳಿ ಎಲ್ಲ ಹಸಿ ಓಕೆ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈರುಳ್ಳಿನ ಏನ್ ಹಾಕ್ತಾ ಇದೀವಿ ಓಕೆ ಸೊ ಇದಾದ್ಮೇಲೆ ಇದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಇದು ಸೊ ಇದು ಸುಮಾರು ಒಂದು ಅದು ಹೇಳೋದು ಒಂದು 2 ಹಿಡಿ ಎರಡು ಹಿಡಿ ಪುದೀನ 2 ಹಿಡಿ ಕೊತ್ತಂಬರಿ ಸೊಪ್ಪು ಹೌದು ಇದರಲ್ಲಿ ಅರ್ಧ ಇದಕ್ಕೆ ಹಾಕೋದು ಇನ್ನರ್ಧ ರೈಸ್ ಮಾಡುವಾಗ ಹಾಕೋದು ಓ ಓಕೆ ಹಂಗಿದ್ರೆ ಒಂದೊಂದು ಹಿಡಿ ಸಾಕಿದಕ್ಕೆ ಸೊ ಇದಕ್ಕೆ 1 ಹಿಡಿ ಇದಕ್ಕೆ ಹಾಕೋಣ ಅಂದ್ರೆ ಈಗ ತೋರಿಸ್ತಾ ಇರೋ ಬಿರಿಯಾನಿ ಏನಂತ ಹೇಳಿದ್ರೆ ನಾವೊಂದು 6 ಜನಕ್ಕೆ ಆಗುವಷ್ಟು ಮಾಡ್ತಾ ಇದೀವಿ ಸೊ ನೀವು ಏನ್ ಕ್ವಾಂಟಿಟಿಲಿ ಮಾಡ್ತಾ ಇದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಇಂಗ್ರೀಡಿಯೆಂಟ್ಸ್ ನ ಟೇಲರ್ ಮಾಡ್ಕೊಳ್ಳಿ ಆಯ್ತಾ ಬೇಸಿಕ್ಲಿ ನೀನ್ ಯಾವ ಊರು ಹೇಳು ಉಡುಪಿ ಅಲ್ವಾ ನಿಂಗೆ ಉಡುಪಿ ಸ್ಟೈಲ್ ಒಂದಷ್ಟೆಲ್ಲ ಕ್ಯೂಸಿನ್ಸ್ ತೋರಿಸ್ಬೇಕಾನೆ ನಮ್ಗೆ ಬರುತ್ತಾ ನಿಮ್ಗೆ ಮಾಡಕ್ ಅಷ್ಟು ಎಕ್ಸ್ಪರ್ಟ್ ಇಲ್ಲ ಬಟ್ ಐ ಕ್ಯಾನ್ ಗೆಟ್ ಮೈ ಮದರ್ ಅಂತ ನೀನ್ ಮಾಡುವ ಆಯ್ತು ನಿಮ್ಮ ಅಮ್ಮ ಕೈಲಿ ಒಂದ್ಸಲ ಅಡುಗೆ ಮಾಡ್ಸೋಣ ಬೇರೆ ಪ್ರಶ್ನೆ ಉಡುಪಿದು ಎಲ್ಲ ಸ್ಪೆಷಲ್ ಮಾಡ್ಲಿ ಅವರು ಸಣ್ಣದಾಗಿ ಗೋಳಿ ಬಜ್ಜೆ ಎಲ್ಲ ತುಂಬಾ ಫೇಮಸ್ ಅಲ್ವಾ ಗೋಳಿ ಬಜ್ಜೆ ಪತ್ರೊಡೆ ಅಂದ್ರೆ ಮಂಗಳೂರು ಮತ್ತೆ ಕಾಂಗ್ರೀಸ್ ಎಲ್ಲ ಮಾಡ್ತಾರೆ ಕೃಷ್ಣ ಮಠ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆಯಲ್ಲ ಗೋಲಿ ಬಜ್ಜಿ ಸೂಪರ್ ಆಗಿರುತ್ತೆ ಯಾವ್ದು ಮೈತ್ರಿ ಮಿತ್ರ ಸಮಾಜ ಸದ್ಯದಲ್ಲೇ ನಾವು ಉಡುಪಿಗೆ ಬರ್ತಾ ಇದೀವಿ ಸೊ ಉಡುಪಿನಲ್ಲಿ ಒಂದಷ್ಟು ರೆಕಮೆಂಡೇಶನ್ಸ್ ಇತ್ತು ಅಂದ್ರೆ ಹೇಳಿ ನೀನು ಹೇಳು ನನಗೆ ಇಲ್ಲ ಮಿತ್ರ ಸಮಾಜ ಆಲ್ರೆಡಿ ಲಿಸ್ಟ್ ಅಲ್ಲಿ ಇದೆ ಇನ್ನೊಂದಷ್ಟು ಲಿಸ್ಟ್ ಇದೆ ಉಡುಪಿ ಶಿವಮೊಗ್ಗ ಹಾಸನ ಕುಣಿಗಲ್ಲು ಆಮೇಲೆ ಚಿಕ್ಕಮಂಗ್ಳೂರು ಇದೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಆಯ್ತಾ ಸೊ ಒಂದಷ್ಟು ರೆಕಮೆಂಡೇಶನ್ಸ್ ಇದ್ರೆ ಆ ಬೆಲ್ಟ್ ಅಲ್ಲಿ ಫುಲ್ ನನಗೆ ಕಳಿಸ್ಕೊಡಿ ಕಮೆಂಟ್ ಮೂಲಕ ಓಕೆ ಓಕೆ ಇದುವರೆಗೂ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕು ನೀನು ಹಾಕು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅಂತ ಒಂದ್ಸಲ ರೀಕ್ಯಾಪ್ ಹೇಳ್ಬಿಡ್ತೀನಿ ಹಂಗೇನೆ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನೀಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಆಮೇಲೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟು ಹಾಕಿದೀವಿ ಆಮೇಲೆ ಪಲಾವ್ ಎಲೆ ಈಗ ಹಸಿಮೆಣಸಿನಕಾಯಿ ಹಾಕಿದೆ ಸೊ ಇದೀಗ ಹಸಿಮೆಣಸಿನಕಾಯಿ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಫ್ರೈ ಆಗಾಯ್ತು ಸೊ ಇದಾದ್ಮೇಲೆ ಮಸಾಲಾ ಪೌಡರ್ ಹಾಕೋದು ಸೊ ಫಸ್ಟ್ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ ಒಂದು 2 ಸ್ಪೂನ್ ಅಚ್ಕಾರದ ಪುಡಿ ಮತ್ತೆ ಇದು ಗರಂ ಮಸಾಲ ಓಕೆ ಗರಂ ಮಸಾಲ ಇದೇ ಸ್ಟೇಜ್ ಅಲ್ಲಿ ಹಾಕ್ಬಿಡ್ತೀಯಾ ಓಕೆ 1 ಸ್ಪೂನ್ ಸಾಕಿದ್ದು ಹಸಿಮೆಣಸಿನಕಾಯಿ ಅಚ್ಕಾರದ ಪುಡಿ ಎಲ್ಲ ಇರೋದ್ರಿಂದ ಗರಂ ಮಸಾಲ 1 ಸ್ಪೂನ್ ಸಾಕು ಇದು ಸ್ವಲ್ಪ ಫ್ರೈ ಆಗಬೇಕು ಒಂಚೂರು ಫ್ರೈ ಆದ್ಮೇಲೆ ಮೊಸರು ಹಾಕೋಬೇಕು ಇದಕ್ಕೆ ಓ ಇದಕ್ಕೆ ಮೊಸರು ಹಾಕೊಳ್ತೀಯಾ ಓಕೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಇಟ್ಟಿದೆ ಅದು ಯಾರು ಮಾಡಿದ್ದು ಬೀಟ್ ಮಾಡಿ ನಾನೇ ಮಾಡಿದ್ದು ಇವನೇ ಮಾಡಿದ್ದು ಮೊಸರು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ ನಾನು ಇದು ಇದ್ರಲ್ಲೂ ಒಂದು 5-6 ಟೊಮ್ಯಾಟೊ ಇದೆ ಇದು ಬರೀ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡ್ರೆ ಬರೀ ಟೊಮೆಟೊ ಬೇಯಿಸಿರೋದು ಗೀಸಿರೋದು ಏನಲ್ಲ ಅದು ಏನು ಅಲ್ಲ ಸೊ ಒಂದು 4 ಟೊಮೆಟೊ ಅನ್ಕೋ
ಚಿಕ್ಕ ಚಿಕ್ಕ ಟೊಮೆಟೊ ಅಂದ್ರೆ ಮೀಡಿಯಂ ಸೈಜ್ ಟೊಮೆಟೊ ಒಂದು 4 ಟೊಮೆಟೊ ಪ್ಯೂರಿ ಜಾಸ್ತಿ ಮಾಡಲಾ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ ನೀಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಆಕ್ಚುಲಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈಗ ಇದೇ ಒಂದು ಗ್ರೇವಿ ತರ ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಹೌದು ಇದೇ ಒಂದು ಒಳ್ಳೆ ಗ್ರೇವಿ ತರ ಕಾಣಿಸ್ತದೆ ಇದು 2 ಪ್ಯಾಕ್ ಪನ್ನೀರ್ ಇದೆ 200 ಗ್ರಾಮ್ಸ್ದು 2 ಪ್ಯಾಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀನು ಬರೀ ಗ್ರೇವಿಗೆ ಮಾತ್ರ ಹಾಕೊಳ್ತಾ ಇದೆಯಾ ಅಲ್ವಾ ಇದು ಬರೀ ಗ್ರೇವಿ ಹಾ ಅದು ಬಿಸಿ ಆಗಿದೆ ಅನ್ಸುತ್ತೆ ಪನ್ನೀರ್ ಹಾಕ್ಲೇನೋ ಅದಕ್ಕೆ ಬರುತ್ತೆ ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ವಲ್ವಾ ನೋಡಿ ಇಲ್ಲಿ ನಿಂತು ಅಡುಗೆ ಮಾಡ್ತಾ ಇದೀವಿ ಅಲ್ಲಿ ನೋಡಿ ಅವ್ರಿಗೆ ಆರಾಮಾಗಿ ಒಬ್ರೊಬ್ರಿಗೆ ಅನ್ನೋದು ಒಬ್ರು ಕಾಲು ನೋವು ಒಬ್ರಿಗೆ ಶೆಕೆ ಒಬ್ರಿಗೆ ಮೊಬೈಲ್ ನೋಡೋಕೆ ಅರ್ಜೆಂಟ್ ಆಯ್ತು ಚೂರು ನೀರು ಹಾಕಿ ಇದಕ್ಕೆ ಹೌದಾ ಚೂರು ಜಾಸ್ತಿ ಬೇಡ ಹಾಂ ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಅದು ಒಂದು ಸ್ವಲ್ಪ ಹೊತ್ತು ಸ್ಟೀಮಲ್ಲೇ ಆಗೋಕ್ಕೆ ಮುಚ್ಚಿಟ್ಬಿಡಿ ಓಕೆ ಸೊ ಆ ಟೊಮೆಟೊ ಪ್ಯೂರಿದು ರಾ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ರೆಡಿ ಆಗುತ್ತೆ ಅದು ಓಕೆ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ನೀವು ಪನ್ನೀರ್ಗೆ ಒಂದು ಚೂರು ಅರಿಶಿನ ಹಾಕೋಣ ಫ್ರೈ ಆಗೋ ಮುಂಚೆನೇ ಹಾಕ್ಬಿಡ್ತೀಯಾ ಓಕೆ ಅಂದರೆ ಅದು ಆಯಿಲಲ್ಲಿ ನೀಟಾಗಿ ಇಳಿಯುತ್ತೆ ಮಾಡೋದಕ್ಕೆ ಸರಿ ಎಲ್ಲದಕ್ಕೂ ಕಲರ್ ನೀಟಾಗಿ ಸೊ ಈಗ ಅದೆಲ್ಲ ಆದ್ಮೇಲೆ ಒಂಚೂರು ಮೊಸರು ಹಾಕಬೇಕು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟೇನಾ ಒಂದು ಅರ್ಧ ಕಪ್ ಅಷ್ಟು ಅರ್ಧ ಮುಕ್ಕಾಲು ಕಪ್ ಅಷ್ಟು ಅಲ್ವಾ ಓಕೆ ಸೊ ಪನ್ನೀರು ಈಗ ಫ್ರೈ ಮಾಡಾಗಿದೆ ಅದು ಒಂದ್ ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈ ಕಡೆ ಇದು ಮಸಾಲಾನು ಆಲ್ಮೋಸ್ಟ್ ಆಗಿದೆ ಎಲ್ಲ ಹೌದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಇದು ಬೇಸ್ ಇದು ಸೊ ನಾವು ಮಾಡೋ ಬಿರಿಯಾನಿಗೆ ಇದು ಗ್ರೇವಿ ಬಂದು ಬೇಸ್ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸ್ವಲ್ಪ ಪನ್ನೀರ್ ಬಿರಿಯಾನಿ ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಎರಡಕ್ಕೂ ಸೇಮ್ ಗ್ರೇವಿ ಬಟ್ ತರಕಾರಿ ನಾವು ಯಾವ್ದು ಬೇಕು ಆಲೂಗಡ್ಡೆ ಬೇಕು ಅನ್ನೋರು ಆಲೂಗಡ್ಡೆ ಬೇಕೋರು ಆಲೂಗಡ್ಡೆ ಹಾಕೋಬಹುದು ಓಕೆ ನಾವೀಗ ಮಶ್ರೂಮ್ಗೆ ಒಂಚೂರು ಗ್ರೇವಿ ಸಪರೇಟ್ ಮಾಡಿ ಇಟ್ಕೊಂಡಿದೀವಿ ಬಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದು ಬಿರಿಯಾನಿ ತೋರಿಸ್ತಾ ಇದೀವಿ ವಿಚ್ ಇಸ್ ಪನ್ನೀರ್ ಗ್ರೇವಿ ಓಕೆನಾ ಸೊ ಪನ್ನೀರ್ನ ಇವಾಗ ಇದಕ್ಕೆ ಹಾಕೊಳ್ತೀಯ ನೀನು ಸೊ ಫ್ರೈ ಆಗಿರೋ ಪನ್ನೀರ್ ಫುಲ್ ಇದಕ್ಕೆ ಹಾಕಿದೆ ಉಪ್ಪು ಹಾಕಿದ್ದೆ ನೀನು ಫ್ರೈ ಮಾಡ್ಕೊಳ್ವಾಗ ಹೌದು ಉಪ್ಪು ಅರಿಶಿನ ಅಲ್ವಾ ಉಪ್ಪು ಅರಿಶಿನ ನೈಸ್ ಸೊ ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪರವಾಗಿಲ್ಲ ಬೆಂದ್ ತಟ್ತಾ ಇದ್ದೀನಿ ಇನ್ನೂ ಅರ್ಧ ಆಗಿದೆ ಕೆಲಸ ಆದ್ರೂ ಪರವಾಗಿಲ್ಲ ಬೆಂದ್ ತಟ್ತಾ ಇದ್ದೀನಿ ಓಕೆ ಇದು ತುಂಬಾನು ಮಿಕ್ಸ್ ಮಾಡಬೇಡಿ ಯಾಕಂದ್ರೆ ಹೌದು ಕರೆಕ್ಟ್ ಪನ್ನೀರೆಲ್ಲ ಒಡೆದು ಬಿಡುತ್ತೆ ಸೊ ಹಾಕಿ ಇದೆಲ್ಲ ಒಂದ್ ಸ್ವಲ್ಪ ಇನ್ನೊಂದು 2-3 ಮಿನಿಟ್ಸ್ ವರೆಗೂ ನೀವು ಅದನ್ನ ಚೆನ್ನಾಗಿ ಇದು ಮಾಡಿದ್ರೆ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಪನ್ನೀರು ಅಂಡ್ ಪನ್ನೀರ್ ಚೆನ್ನಾಗಿ ಗ್ರೇವಿನ ಸೋಕ್ ಮಾಡ್ಕೊಳ್ಳೋದು ಅನ್ನಕ್ಕೆ ನೆಕ್ಸ್ಟ್ ಸೈಡ್ ಅಲ್ಲಿ ಅನ್ನ ಇಟ್ಕೋಬೇಕು ಸೆಪರೇಟ್ ಆಗಿ ಅದು ಒಂದು 80% ವರೆಗೂ ಸೆಪರೇಟ್ ಆಗಿ ಕುಕ್ ಮಾಡಿ ಅದನ್ನ ಇದಕ್ಕೆ ಹಾಕೋಬೇಕು ಓಕೆ ಇವಾಗ ಇದೊಂದು 2-3 ಮಿನಿಟ್ಸ್ ಚೆನ್ನಾಗಿ ಕುದೀತಾ ಇದೆ ಅಲ್ವೇನಾ ಹೌದು ನೋಡಿ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಆಯಿಲ್ ಎಲ್ಲ ಮೇಲೆ ಬಿಟ್ಕೊಂಡಿದೆ ಸೊ ಲಾಸ್ಟ್ ಈಗೇನ್ ಮಾಡೋಣ ಅಂದ್ರೆ ಕಸೂರಿ ಮೇಥಿ ಸ್ವಲ್ಪ ತಗೊಂಡು ನೋಡಿ ನಿಮ್ಗೊಂದು ಟಿಪ್ ಕೊಡ್ತೀನಿ ಕೊಡಿ ಕಸೂರಿ ಮೇಥಿನ ಯಾವಾಗ್ಲೂ ಕರೆಕ್ಟ್ ಹಾಕುವಾಗ ನೋಡಿ ಹಿಂಗೆ ಇಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಹೀಗೆ ಅಂದ್ಬಿಟ್ಟು ಹಾಕಬೇಕು ಓಕೆ ಸೊ ಕಸೂರಿ ಮೇಥಿ ಹಾಕಿ ಒಂದ್ ಸ್ವಲ್ಪ ಸುಮ್ಮನೆ ಹಂಗೆ ತಿರುಗಿಸ್ಕೊಂಡು ಸೊ ಲಾಸ್ಟ್ ಐಟಮ್ ಬಂದು ಕ್ರೀಮ್ ಚೆನ್ನಾಗಿ ಕಾಣಿಸ್ತದೆ ವರುಣ್ ಗ್ರೇವಿ ಹೌದು ಹೌದು ಅಂತ ನೀವು ಅದರಲ್ಲಿ ಹೇಳಿದ್ದ ಇದು ಇಲ್ಲ ನಿಜವಾಗ್ಲೂ ಹೇಳಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಕು ಸೊ ಈಗ ಕ್ರೀಮ್ ಹಾಕೊಳ್ಳೋಣ ಇಷ್ಟೊಂದು 1 ಟೇಬಲ್ ಸ್ಪೂನ್ ಒಂದು 1 ಟೇಬಲ್ ಸ್ಪೂನ್
ಸೊ ಇದಾಕಿ ಸುಮ್ಮನೆ ಒಂದೆರಡು ಸತಿ ಮಿಕ್ಸ್ಟರ್ ಮಾಡ್ಕೊಂಡು ಈಗ ಕನ್ಸಿಸ್ಟೆನ್ಸಿ ಮತ್ತೆ ಕಲರ್ ಎರಡೂ ಚೇಂಜ್ ಆಗ್ಬಿಡುತ್ತೆ. ಕ್ರೀಮ್ ಬಿದ್ದ ತಕ್ಷಣ ಕ್ರೀಮ್ ಬೇಡ ಅನ್ನೋಂಥವ್ರು ಬೇಕಾದ್ರೆ ಗೋಡಂಬಿನ ನೆನೆಸ್ಕೊಂಡು ಅದನ್ನೊಂಚೂರು ಹಾಲು ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕೋಬಹುದು. ಅದು ಮಾಡ್ಬೋದು. ಬಟ್ ಕ್ರೀಮ್ ಹಾಕಿದ್ಮೇಲೆ ನೋಡಿ ಹಿಂಗಿರುತ್ತಿದ್ದು. ಸೊ ಇದೆಲ್ಲ ಆಯ್ತು ಈಗ. ಸೊ ಇದು ಬಂದು ನಮ್ಮ ಬಿರಿಯಾನಿಯ ಗ್ರೇವಿ. ಕರೆಕ್ಟ್. ಸೊ ಗ್ರೇವಿ ಆದ್ಮೇಲೆ ನಾವು ರೈಸ್ ಸಪರೇಟ್ ಆಗಿ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ನೆಕ್ಸ್ಟ್ ಪ್ರೋಸೆಸ್ ಹೇಳ್ತೀನಿ. ಸೊ ಇದೀಗ ಬಿರಿಯಾನಿ ಗ್ರೇವಿ ಮುಗೀತು. ಸೊ ಗ್ರೇವಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ಬೋದು ಅಷ್ಟೇ. ಡನ್ ವಿತ್ ಗ್ರೇವಿ. ಓಕೆ, ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿ ಕುಕ್ಕರ್ ಇಡ್ತೀನಿ. ಸೊ ಈಗ ಇದಕ್ಕೆ ಆಯಿಲ್ ಹಾಕೋಣ. ಇದು ಬಿರಿಯಾನಿ ಮಾಡೋದಕ್ಕೆ. ಮೇಘನಾಸ್ ಅಲ್ಲಿ ಬಿರಿಯಾನಿ ತಿಂದಿರೋರು ಗೊತ್ತಿರುತ್ತೆ, ಅವರು ಬಿರಿಯಾನಿ ರೈಸ್ ಸಪರೇಟ್ ಆಗಿ ಮತ್ತೆ ಗ್ರೇವಿನ ಸಪರೇಟ್ ಆಗಿ ಕೊಡ್ತಾರೆ. ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ಇದನ್ನು ಮಾಡ್ತಿರೋದು. ಸೊ ಎಂಡ್ ರಿಸಲ್ಟ್ ಆಮೇಲೆ ಮಾತಾಡೋಣ. ಸೊ ಸದ್ಯಕ್ಕೆ ಇವಾಗ ಗ್ರೇವಿ ರೆಡಿ ಇದೆ, ಬಿರಿಯಾನಿ ರೈಸ್ ಮಾಡ್ಕೊಳ್ತಾ ಇದೀವಿ ಈಗ. ಈ ಆನಿಯನ್ಸ್ ಉದ್ದುದ್ದ ಕಟ್ ಮಾಡ್ಕೊಂಡು ಇದು ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಬೇಕು. ಅದು ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಸ್ಪೈಸಸ್ ಎಲ್ಲ ಆಮೇಲೆ ಹಾಕ್ತೀಯಾ? ಸ್ಪೈಸಸ್ ಎಲ್ಲ ಆಮೇಲೆ ಹಾಕೋಣ. ಓಕೆ. ಸೊ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಸುತ್ತೆ ಅಲ್ವಾ? ಹೌದು. ಹಾ. ಫ್ರೈ ಮಾಡ್ತಾ ಇರ್ಬೇಕೀಗ. ಇದು ಫ್ರೈ ಮಾಡಬೇಕು. ಸೊ ಇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಫುಲ್ ಬ್ರೌನ್ ಆಗೋ ತನಕ ನಾವು ಫ್ರೈ ಮಾಡ್ಬೇಕಲ್ವಾ. ಸೊ ಸ್ವಲ್ಪ ಪೇಷನ್ಸ್ ಇಂದ ಮಾಡ್ಕೋಬೇಕಿದ್ದು. ಅಷ್ಟೊಳಗೆ ಇವ್ರ ಮನೇಲಿ ಇದೆಯಲ್ಲ ಪೆಟ್, ಅದನ್ನು ತೋರ್ಸೋಣ. ತೋರಿಸಿ. ಏನ್ ಅದ್ರ ಹೆಸರು? ಇದು ಜಿಮ್, ಇದು ಭೀಮ್. ಜಿಮ್ ಮತ್ತೆ ಭೀಮಾ. ಜಿಮ್ ಭೀಮ್. ನೈಸ್. ಗಿನಿ ಪಿಗ್ಸ್. ಜಿಮ್ ಭೀಮ್. ಒಂದು ಕ್ಯಾಮ್ರಾ ಹೋಗ್ತಾ ಇದೆ ನೋಡು. ಅಯ್ಯೋ ನೋಡಿದ ಹಸುವಾಗಿದೆ ಅದಕ್ಕೆ. ಎಷ್ಟು ಗಟ್ಟಿ ಹಿಡ್ಕೊಳ್ತಿದೆ ನೋಡ್ರಿ. ಏನೇನು ಎಲ್ಲ ವೆಜಿಟೇಬಲ್ಸ್ ಏನ್ ಹಾಕಿರೋ ತಿನ್ನಂತಾರ. ಊಟ ಬಿಟ್ಟು ನಿನ್ನ ಎತ್ಕೊಂಡ್ಬಿಟ್ರಾ? ಬನ್ನ ಪೂಜಾ ಬಂದ್ಲಂತೆ. ಎಲ್ಲಿ ನೋಡು ಪೂಜಾ. ಹೆಲೋ. ಏ ಹಾಯ್. ನೋಡು ನೀನ್ ಎಂಟ್ರಿಗೆ ಕ್ಯಾಮ್ರಾ ಇವಾಗ ಬರ್ತೀವ. ನೈಟ್ ಶಿಫ್ಟ್ ಪಾಪ, ನೈಟ್ ಶಿಫ್ಟ್ ಮುಗಿಸ್ಕೊಂಡು. ಹಾಯ್ ಪೂಜಾ. ಓಕೆ, ವರುಣ್ ಅಲ್ಲಿ ಅಡಿಗೆ ಮನೆಯಲ್ಲಿದ್ದಾನೆ. ಇಲ್ಲಿ ನಿಖಿಲ್ ಬಂದ. ಹಾಯ್ ಹೇಳೋ. ನಮಸ್ಕಾರ. ನಮಸ್ಕಾರ ಅಂತೆ. ಹಾಯ್. ನಿಖಿಲ್ ಅರ್ಪಿತಾ ಇಬ್ರು ಬಂದ್ರು. ಅವಳು ನನಗೆ ಹಾಯ್ ಹೇಳ್ಬೇಕಾ, ಕ್ಯಾಮ್ರಾಗ ಹೇಳ್ಬೇಕಾ? ಸ್ವಲ್ಪ ಲೇಟ್ ಆಯ್ತಾ? ನಿಖಿಲ್ ಅರ್ಪಿತನ ನೋಡಿದೀರಾ ನೀವು ವಿಡಿಯೋನಲ್ಲಿ. ನಿಖಿಲ್ ನಾನು ಇನ್ನೊಬ್ಬ ಚಿಕ್ಕ ಮಗ. ಸೊ ಇವರಿಬ್ರು ಇವಾಗ ಮದ್ವೆಗೆ ಎಷ್ಟು ವರ್ಷ ಆಯ್ತು ನಿಮ್ದು? 2 years ಕಂಪ್ಲೀಟ್ ಆಯ್ತಾ? ಇಲ್ಲ, ಹಿಂದಿಂದೆ ಮದುವೆ ಹೊಟ್ರಲ್ಲ, ನಮಗೆ ಲೆಕ್ಕ ತಪ್ಪೋಗಿದೆ ಒಂಚೂರು. ಐಲ್ಯಾಂಡ್ ಅಲ್ಲಿ ಇರೋದು ಇವರಿಬ್ರು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಅದು ಸುಮ್ಮನೆ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಓಕೆ, ಈಗ ಆಲ್ಮೋಸ್ಟ್ ಆಗಿದೆ ಅಲ್ವಾ ಅದು? ಸೊ ಇದು ಆಲ್ಮೋಸ್ಟ್ ಕಲರ್ ಬಂದಿದೆ. ಸೊ ಈಗ ಆನಿಯನ್ ಸಪರೇಟ್ ಆಗಿ ತೆಗೆದು ಇಟ್ಕೊಂಡ್ಬಿಡೋಣ. ಸೊ ಇದೇ ಎಣ್ಣೆಗೆ ನೆಕ್ಸ್ಟ್ ನಾವು ಮಸಾಲ ಎಲ್ಲ ಹಾಕೋಣ. ಇದಕ್ಕೆ ಮತ್ತೆ ಇದು ಸ್ಪೈಸಸ್ ಹಾಕೋಬೇಕು ಒಂಚೂರು. ಏನೇನ್ ಹಾಕ್ತೀಯ? ಅದೇ ಚಕ್ಕೆ, ಅದೇ ಈ ಪಲಾವ್ ಎಲೆ, ಒಂದ್ 2 ಪಲಾವ್ ಎಲೆ, 1 ಪೀಸ್ ಚಕ್ಕೆ, ಮತ್ತೆ ಒಂದು 4-5 ಏಲಕ್ಕಿ, ಮತ್ತೆ ಒಂದು 6-7 ಲವಂಗ. ಓಕೆ. ಸ್ಟಾರ್ ಅನೀಸ್ ಹಾಕ್ತೇವೆ ಇದಕ್ಕೆ. ಒಂದು ಜಾಸ್ತಿ ಬೇಡ, ಅದು 1 ಅಥವಾ 2 ಸ್ಟಾರ್ ಅನೀಸ್. ಇದಕ್ಕೆ ನಾವು ತೋರಿಸಿರೋ ಇಂಗ್ರೀಡಿಯೆಂಟ್ ಅಲ್ಲಿ ಇಲ್ಲದೆ ಇರೋದು ಅಂದ್ರೆ ಒಂದು ಎಕ್ಸ್ಟ್ರಾ ಶಾಹಿ ಜೀರಾ ಮಾತ್ರ ಇದಕ್ಕೆ ಎಕ್ಸ್ಟ್ರಾ ಆಡ್ ಮಾಡಬೇಕು. ಅದು ಗ್ರೇವಿಗಿಲ್ಲ. ಬಿರಿಯಾನಿ ರೈಸ್ಗೆ ಶಾಹಿ ಜೀರಾ ಒಂದು ಎಕ್ಸ್ಟ್ರಾ ಹಾಕೋಬೇಕು. ಶಾಹಿ ಜೀರಾ ಇದು ಫ್ಲೇವರೇ ಬೇರೆ ತರ ಬರುತ್ತೆ. ಆಕ್ಚುಲಿ ಮಾಮೂಲಿ ಜೀರಿಗೆಗಿಂತ ಇದು ಮಾಮೂಲಿ ಜೀರಾಗಿಂತ ಒಂದ್ ಸ್ವಲ್ಪ ಅರೋಮಾ ಡಿಫ್ರೆಂಟ್ ಇರುತ್ತೆ. ಸೊ ಇದೊಂದು ಸ್ಪೂನ್ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ ಫಸ್ಟ್. ಹಸಿಮೆಣಸಿನ್ಕಾಯಿ ಇದೊಂದು 5-6 ಇದೆ ಮತ್ತೆ ಇದರಲ್ಲಿ.
ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಗ್ರೇವಿ ಇರೋಷ್ಟು ಬೇಡ ಅಲ್ವಾ ಇದಕ್ಕೆ? ಅರ್ಧ ಗ್ರೇವಿಗೆ ಹಾಕೊಂಡಿದ್ವಿ, ಇನ್ನು ಅರ್ಧ ರೈಸಿಗೆ ಹಾಕೊಳ್ಳೋಣ. ಸೊ ಈಗ ಇದೊಂದು 1 ಹಿಡಿ ಮತ್ತೆ 1 ಹಿಡಿ ಕೊತ್ತಂಬರಿ. ಸೊ ಇದು ಪುದೀನ ಕೊತ್ತಂಬರಿ ಹಾಕಾದ್ಮೇಲೆ ಒಂಚೂರು ಟೊಮೆಟೊ ಪ್ಯೂರಿ. ಇದಕ್ಕೆ ಜಾಸ್ತಿ ಬೇಡ, ಗ್ರೇವಿಗೆ ಹಾಕದಷ್ಟು ಬೇಡ, ಒಂಚೂರು ಟೊಮೆಟೊ ಪ್ಯೂರಿ. 1 ಅಥವಾ 1.5 3 ಟೀ ಸ್ಪೂನ್ ಅಲ್ವಾ? 3 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಹಾಗೇನದೇ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಇದನ್ನೆಲ್ಲ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಹಾಕ್ತೀವಿ ಇದಕ್ಕೆ? ಇದಕ್ಕೆ ಮೊಸರು ಹಾಕೋಬೇಕು ಸ್ವಲ್ಪ ಸ್ವಲ್ಪ. ಒಂದು 3 ಸ್ಪೂನ್ ಅಷ್ಟು. ಆಲ್ರೆಡಿ ಅಕ್ಕಿನ ನಾವು ತೊಳೆದು ನೋಡಿ ನೆನೆಸಿಟ್ಕೊಂಡಿದ್ದೀವಿ. ಇಲ್ಲಿ ಬಾಸ್ಮತಿ ಅಕ್ಕಿ ಇದು. ಸೊ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದೀವಿ. ಅದೊಂಚೂರು ಆದ್ಮೇಲೆ ಹಾಕ್ತೆ ಅಥವಾ ಇವಾಗಲೇ ಹಾಕ್ಬೋದಾ? ಹಾಕ್ಬೋದು, ಯಾಕಂದ್ರೆ ಅದು ಹೆಂಗೋ ನೀವೇ ಕುಕ್ಕರಲ್ಲೇ ಆಗುತ್ತೆ. ತಗೋ ಹಾಕು. 2 ಕಪ್ಪು. 2 ಕಪ್ ರೈಸ್ಗೆ 2 ಕಪ್ ವಾಟರ್. 2.5 2.25 ಹಾಕು ಬರಲ್ಲ. 2.5 ಹಾಕು ಸಾಕು. 2.5 ಹಾಕು ಸಾಕು. 2 ಕಪ್ ಬಾಸ್ಮತಿ ರೈಸ್ಗೆ 2.5 ಕಪ್ ಇವಾಗ ನೀರು ಹಾಕೊಂಡಿದ್ಯಮ್ಮ. ಸೊ ಈಗ ಅದು ಫ್ರೈ ಮಾಡಿ ಆನಿಯನ್ ಇಟ್ಕೊಂಡಿದ್ವಲ್ಲ, ಅದು ಇದಕ್ಕೆ ಹಾಕೋಬಿಡಿ. ಇವಾಗಲೇ ಹಾಕೊಂಡ್ಬಿಡ್ತೀಯಾ? ಓಕೆ ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಿಮ್ಮ ಟೇಸ್ಟ್ ಕೊತ್ತಿ. ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡೋದು. ಓಕೆ, ಈಗ ಕುದಿ ಬಂದಿದೆ ಅಲ್ವೇನಾ ಇದು? ಹೌದು, ಕ್ಲೋಸ್ ಮಾಡಿ. ಸೊ ಈಗ ಕ್ಲೋಸ್ ಮಾಡಿ ಇಟ್ಬೇಡ, ನೀಟಾಗಿ 1 ಕೂಗಾದ್ರೆ ಸಾಕು ಅನ್ಸುತ್ತಲ್ವಾ? ಒಂದಾದ್ರೆ ಸಾಕು. ಹಾಯ್ ಹಾಯ್ ಉದಯ್. ಎಲ್ಲ ಬ್ಲಾಕ್ ಬ್ಲಾಕ್ ನೋಡೋದು 3 ಜನ. ಹಾಯ್ ಆಯ್ತಾ? ಮ್ಯೂಟೆಂಟ್ themutant.in ಸರ್ಚ್ ಮಾಡಿ ಸೂಪರ್ ಆಗಿರುವಂತ ಟಿ ಶರ್ಟ್ ಸಿಗುತ್ತೆ ನೋಡಿ ಇದರಲ್ಲಿ. ಅಯ್ಯೋ ಚಲ್ಕೊಂಡ್ಯಾ? ಎಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತ ಮೂಮೆಂಟ್ ಆಫ್ ಟ್ರೂತ್. ಇವಾಗ ಮೇಘನ ಬಿರಿಯಾನಿಗಿಂತ ಚೆನ್ನಾಗಿರುವಂತ ಬಿರಿಯಾನಿ ಇದಾಗಿದೆಯಾ? ಎಷ್ಟು ಕಾನ್ಫಿಡೆಂಟ್ ಆಗಿದೆಯಾ? 100% ಕಾನ್ಫಿಡೆನ್ಸ್. ಹೌದಾ? ವೇಟ್ ತೆಗೆಯೋಣ ಫಸ್ಟ್. ಓಕೆ ಪ್ರೆಷರ್ ತೆಗೆದಾಗಿದೆ. ತೆಗಿ. Come on. ಆಕ್ಚುಲಿ ಸೂಪರ್ ಆಗಿದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾಸನೆ ಚೆನ್ನಾಗಿ ಬರ್ತಾ ಇದೆ. ಸುವಾಸನೆ ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣಿಸ್ತದೆ. ಆಕ್ಚುಲಿ ಬಾಯಲ್ಲಿ ನೀರು ಬಂತ ಎಲ್ರಿಗೂ? ಯಾರಿಗೂ ಕೊಡ್ತಾ ಇಲ್ಲ. ಓಕೆ, ಎಲ್ಲರೂ ಟೇಸ್ಟ್ ಮಾಡೋಣ. ಫುಲ್ ಟೆನ್ಷನ್ ಆಗಿದೆ. ಫುಲ್ ಕೊಟ್ಟಿದ್ದ ಐತೆಲ್ಲ ವೇಸ್ಟ್ ಆಗ್ಬಿಡುತ್ತೇನೋ ಅಂತ. ಓಕೆ, ವರುಣ್ ತಿಂದಲೇ ವೇಟ್ ಮಾಡ್ತಾನೆ. ಏನಾರ ಹಾಳಾಗಿದ್ರೆ ನಾನು ತಿನ್ನಲ್ಲ. ರಿಯಾಕ್ಷನ್ ವೇಟ್ ಮಾಡಿ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ರಿಯಾಕ್ಷನ್ ವೇಟ್ ಮಾಡಿ. ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಕಣೋ. ಕೇಳಿ ಡೈಲಾಗ್. ಬೆಟರ್ ದನ್ ಮೇಘನ. ಬೆಟರ್ ದನ್ ಮೇಘನ ಆಗ್ಬಿಡ್ಲಪ್ಪ. ಸಕ್ಕದಾಗಿದೆ. ಸಕ್ಕದಾಗಿದೆ. ನೀನು ಮೇಘನಾ ಫ್ಯಾನ್ ಅಲ್ವೇನೋ? ಹೇಳ. ಮೇಘನಾಸ್ ಬಿರಿಯಾನಿ ಫ್ಯಾನ್, ಅರ್ಪಿತಾ ಫ್ಯಾನ್. ಇವಾಗ ಮೇಘನಾಸ್ ಬಿರಿಯಾನಿ ಫ್ಯಾನ್ ಅಲ್ವೇನೋ? ಹೆಂಗಿದ್ಯಾ? ಇಲ್ಲ, ನಿಜ ಚೆನ್ನಾಗಿದೆ. ಜೆನ್ಯೂನ್ ಚೆನ್ನಾಗಿದೆ. ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಗ್ರೇವಿ ಜೊತೆ ತಿನ್ನಿ. ಸೂಪರ್ ಗ್ರೇವಿ. ಸೂಪರ್ ಅಮೇಜಿಂಗ್. ರೂಪಕ್ಕೊಂದು ರೆಸಿಪಿ ವಿಡಿಯೋ ಮಾಡಬೇಕು. ಸೂಪರ್. ಫುಲ್ ವಿಡಿಯೋ ಆಗಿದೆ ಕಣೋ ಇದು. ಸೂಪರ್ ಆಗಿದೆ. ವರುಣ್,
ಸೂಪರ್ ಕಣ. ಥ್ಯಾಂಕ್ ಯು ಸೋ ಮಚ್. ಸೊ ಅಲ್ಟಿಮೇಟ್ಲಿ ಇಷ್ಟು ಪಟ್ಟಂತ ಶ್ರಮ ಸಾರ್ಥಕ ಆಯ್ತು. ಸೂಪರ್ ಆಗಿರೋ ಬಿರಿಯಾನಿ ಮಾಡ್ಕೊಂಡಿದ್ದಾನೆ ವರುಣ್. ಗುಡ್ ಕಣೋ, ಕಿಬಿಡ ಪರವಾಗಿಲ್ಲ ನೇಹಾ, ಒಳ್ಳೆ ಟ್ರೈನಿಂಗ್ ಮಾಡಿದ್ಯಾ. ಫೈನಲಿ ಕ್ರೆಡಿಟ್ಸ್ ಅಂತೂ ನಿಮ್ಗೆ. ಬಿರಿಯಾನಿ ನಂಗೆ ಇಷ್ಟ ಅಲ್ಲ, ಬಟ್ ದಿಸ್ ಇಸ್ ಅಮೇಜಿಂಗ್. ಸೊ ಪ್ಲೀಸ್ ನೀವು ರೆಸಿಪಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ, ಫುಲ್ ರೆಸಿಪಿ ಸಿಗುತ್ತೆ. ಅವಾಗ ಸ್ಟೆಪ್ ಬೈ ಸ್ಟೆಪ್ ಹೆಂಗ್ ಮಾಡಿದ್ರು ಅದೇ ತರ ನೀವು ಮನೇಲಿ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿದೆ ಬಿರಿಯಾನಿ. ಅಂಡ್ ನಾನು ಇದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲೇ. ಎಲ್ಲರೂ ಫುಲ್ ತಲೆ ಆಡಿಸ್ಕೊಂಡು ಫುಲ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ. ಸೊ ಎಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಶೇರ್, ಸಬ್ಸ್ಕ್ರೈಬ್.